ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಹುಂಚಿ ಖಾರ ಯಾವ ಥರ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಯೂಶ್ವಲಿ ಉತ್ತರ ಕರ್ನಾಟಕದ ಸೈಡು ಸೇಮ್ ಪಾಲಕ್ ಥರ ಇರುತ್ತೆ, ಬಟ್ ಅದನ್ನ ನಾವು ಹುಂಚಿ ಪಲ್ಯ ಅಂತ ಹೇಳ್ತಾರೆ. ಸೊ ಅದರಿಂದ ಚಟ್ನಿ ಅಥವಾ ಖಾರನ ಯಾವ ಥರ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಬಂದುಬಿಟ್ಟು ಹುಂಚಿ ಪಲ್ಯ, ಆಮೇಲೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತು ಹುಂಚಿ ಸೊಪ್ಪಿಂದು ಖಾರ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಕಡಾಯಿ ಒಳಗಡೆ ಒಂದು 4ರಿಂದ 5 ಆಗೋಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗಡೆ. ನಿಮಗೆ ಯೂಶ್ವಲಿ ಖಾರದ ಯಾವುದೇ ಚಟ್ನಿ ಆಗಲಿ ಒಂದು ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಅದನ್ನು ನೋಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ನೀವು ಹಾಕ್ಕೊಳ್ಬೋದು. ಸೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಹಸಿ ಮೆಣಸಿನ್ಕಾಯಿನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಐ ಥಿಂಕ್ ಇದು ಬ್ಯಾಂಗ್ಳೂರು ಸೈಡಲ್ಲಿ ಈ ಸೊಪ್ಪಿನ ಬಗ್ಗೆ ಅಷ್ಟು ಐಡಿಯಾ ಇದೆಯೋ ಎಲ್ಲ ಗೊತ್ತಿಲ್ಲ. ಚಕೋತ ಅಂತ ಹೇಳ್ತಾರೆ, ಬಟ್ ಅದು ಇದೇ ಥರನೇ ಇರುತ್ತೆ ನೋಡೋಕ್ಕೆ. ಬಟ್ ನನಗೆ ಅಷ್ಟೊಂದು ಐಡಿಯಾ ಎಲ್ಲ ಸಿಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ಸ್ವಲ್ಪ ಹುಳಿಯಾಗಿರುತ್ತೆ. ಸೊ ಇವಾಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದೇ ಕಡಾಯಿಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಹುಂಚಿ ಸೊಪ್ಪು ಅಥವಾ ಹುಂಚಿ ಪಲ್ಯನ ಹಾಕ್ಕೊಳ್ಬೇಕು ನಾವು. ಯೂಶ್ವಲಿ ಸೊಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ನಾವು ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಸಾಕು, ಎಷ್ಟೊಂದು ಇರುವಂಥ ಸೊಪ್ಪಿನ ಐಟಮು ತುಂಬಾ ಕಡಿಮೆ ಆಗಿಬಿಡುತ್ತೆ ನೀರಿನ ಅಂಶದಿಂದ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಷ್ಟೊಂದು ಸೊಪ್ಪನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಬೇಯ್ತಾ ಇದ್ದಂಗೆ ಅದು ಕರಗಿ ಹೋಗಿಬಿಡುತ್ತೆ ಸೊಪ್ಪಿನ ಅಂಶ. ಸೊ ಅದಕ್ಕಾಗಿ ನಾವು ಎಷ್ಟೇ ಜಾಸ್ತಿ ಸೊಪ್ಪು ಯೂಸ್ ಮಾಡಿದ್ರೂ ಅದು ಕರಗಿಬಿಟ್ಟು ಸ್ವಲ್ಪನೇ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಹುಂಚಿ ಸೊಪ್ಪು ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು. ಇದ್ರದ್ದು ಖಾರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದನ್ನ ನಾವು ರೊಟ್ಟಿ ಜೊತೆ ಅಥವಾ ರೈಸ್ ಜೊತೆನೂ ನಾವು ಊಟ ಮಾಡ್ಬೋದು. ನಾನು ಜೋಳದ ರೊಟ್ಟಿಗೆ ಅಂತ ಹೇಳಿಬಿಟ್ಟು ಇದು ಹುಂಚಿ ಪಲ್ಯ ಖಾರನ ನಾನು ಮಾಡಿದ್ದೆ. ಸೊ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸೊಪ್ಪನ್ನ. ನೋಡ್ತಾ ಇದ್ರಲ್ವ, ನಾನು ಎಷ್ಟೊಂದು ಸೊಪ್ಪು ಯೂಸ್ ಮಾಡಿದೆ, ಅದು ಬಂದುಬಿಟ್ಟು ಕರಗಿಬಿಟ್ಟು ಇಷ್ಟೇ ಆಗಿರೋದು. ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದನ್ನು ನಾವು ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಯೂಶ್ವಲಿ ಇದು ಸೇಮ್ ನೋಡೋಕ್ಕೆ ಪಾಲಕ್ ಸೊಪ್ಪಿನ ಥರ ಇರುತ್ತೆ, ಬಟ್ ಟೇಸ್ಟಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ತಣ್ಣಗಾದ ನಂತರ ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಜೊತೆ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಈ ಸೊಪ್ಪು, ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನಾವು ಮಿಕ್ಸಿ ಜಾರ್ ಒಳಗಡೆ ಫೈನಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಕಾಣುತ್ತೆ. ಯೂಶ್ವಲಿ ಪುಂಡಿ ಸೊಪ್ಪಿನ ಖಾರನೂ ಇದೇ ಥರನೇ ಬರುತ್ತೆ. ಅದಕ್ಕೇ ನಾನು ಒಂದು ಸ್ವಲ್ಪ ಶೇಂಗಾ ಪುಡಿ ಅಥವಾ ಕಡಲೆ ಬೀಜದ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ನಾನು ಮಿಕ್ಸಿ ಮಾಡಿಕೊಂಡೆ. ಸೊ ಅದು ಫೈನಲ್ಲಾಗಿ ಚಟ್ನಿ ರೆಡಿ ಆಯಿತು. ಹುಂಚಿ ಪಲ್ಯದ ಚಟ್ನಿ ಅಥವಾ ಹುಂಚಿ ಪಲ್ಯ ಖಾರ ಅಂತಲೂ ಹೇಳ್ತಾರೆ ಉತ್ತರ ಕರ್ನಾಟಕದ ಸೈಡು. ಇದನ್ನ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಆಮೇಲೆ ಬಿಸಿ ಬಿಸಿ ರೈಸ್ ಜೊತೆನೂ ತುಂಬಾ ಟೇಸ್ಟಿ ಕೊಡುತ್ತೆ. ಯೂಶ್ವಲಿ ನಾರ್ಮಲ್ಲು ಪುಂಡಿ ಪಲ್ಯದ ರೆಸಿಪಿ ಥರನೇ ಇದು ಹುಂಚಿ ಖಾರದ ರೆಸಿಪಿನೂ ಸಹ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಸೊಪ್ಪನ್ನ ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಯಾವ ಥರ ಕರಿತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.